ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕೊಕೊನೆಟ್ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಮೊದಲೇದಾಗಿ ಏನೇನು ಅದಕ್ಕೆ ಬೇಕು ಅಂತ ನೋಡ್ಕೊಳ್ಳೋಣ. ಅದಕ್ಕೇನಿಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲು. ಕೊಬ್ಬರಿ ಚಟ್ನಿ ಮಾಡ್ಕೊತೀವಲ್ಲ ಫ್ರೆಂಡ್ಸ್, ಉದುರಾಗಿ ಕೊಬ್ಬರಿ ಚಟ್ನಿ ಮಾಡ್ಕೊತೀವಿ. ಅದು ನಿಮ್ಗೆ ಆವಾಗಲೇ ವಿಡಿಯೋದಲ್ಲಿ ಹಾಕಿದ್ದೀನಿ. ನನ್ನ ಒಂದು ಚಾನಲ್ನ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಉದುರು ಕೊಬ್ಬರಿ ಚಟ್ನಿ ಯಾವ ರೀತಿ ಮಾಡಬೇಕು ಅಂದರೆ ಹಸಿ ಕೊಬ್ಬರಿ ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅಪ್ಲೋಡು ಸಹ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಅಷ್ಟೇ ಫ್ರೆಂಡ್ಸ್, ಅಲ್ಲಿರುವಂಥ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ. ಆಮೇಲೆ ALL ಆಲ್ ಅಂತ ಇರುತ್ತೆ, ಆ ಒಂದು ಆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ನಿಮಗೆ ಅಲ್ಲಿ ನೋಟಿಫಿಕೇಷನಲ್ಲಿ ಮೊದಲು ಬಂದುಬಿಡುತ್ತೆ. ಹಾಗಾಗಿ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ನೀಡಿ, ಓಕೆನಾ ಫ್ರೆಂಡ್ಸ್? ಕೊಬ್ಬರಿ ಚಟ್ನಿ ಈಗಾಗಲೇ ಮಾಡ್ಕೊಂಡಿದ್ದೀನಿ. ಅದಕ್ಕೇನಿಲ್ಲ ಫ್ರೆಂಡ್ಸ್, ಹಸಿ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣ್ಸಿಕಾಯಿ, ಆಮೇಲೆ ಉಪ್ಪು, ಜೀರಿಗೆ, ಕೊತ್ತಂಬರಿ, ಕರಿಬೇವು ಅಷ್ಟೇ. ಇದಕ್ಕೆ ನಿಮಗೆ ಬೇಕಾದರೆ ಎಣ್ಣೆ ಒಗ್ಗರಣೆ ಮಾಡ್ಕೊಬೋದು. ಎಣ್ಣೆ ಒಗ್ಗರಣೆ ಮಾಡ್ಕೊಬೇಕಂತಂದರೆ ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಕರಿಬೇವು ಹಾಕ್ಬೋದು. ಅಥವಾ ಹಿಂಗಿದ್ರೆ ಹಿಂಗೂ ಹಾಕ್ಬೋದು. ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೀನಿ. ಈಗ ಪರೋಟ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಬರೀ ಚಪಾತಿ ಕೊಬ್ಬರಿ ಚಟ್ನಿನಾ ಅಂಥೇಳಿ ಮಕ್ಕಳು ಬೇಜಾರಾಗಿದ್ದರು. ಅಮ್ಮ ಏನಾದರೂ ಬೇರೆ ಥರ ಮಾಡಮ್ಮ ಅಂಥೇಳಿ ಹೇಳ್ತಾಯಿದ್ರು. ಹಾಗಾಗಿ ಆ ಒಂದು ಚಟ್ನಿ ಮಾಡಿಕೊಂಡೆ. ಪ್ಲ್ಯಾನ್ ಮಾಡಿದೆ, ಬರೀ ಹಾಗೆ ತಿಂದರೆ ಅದು ತಿಂದು ನೋಡಿದ್ವಿ ಯಾವಾಗಲೇ. ಈಗ ಈ ಥರ ಮಾಡಿಕೊಡ್ತೀನಿ ಅಪ್ಪಾಜಿ, ನೀವು ತಿಂದು ನೋಡ್ತೀರಾ ಅಂತಂದೆ. ಓಕೆ ಅಮ್ಮ, ನೀ ಏನಾದರೂ ವೆರೈಟಿ ಪ್ಲ್ಯಾನ್ ಮಾಡಿ ನಮಗೆ ಕೊಡ್ತೀಯಾ, ತುಂಬ ರುಚಿಯಾಗಿರುತ್ತೆ, ಮಾಡಮ್ಮ ಅಂತೇಳಿ ಹ್ಞೂ ಅಂದರು ಮಕ್ಕಳು. ಹಾಗಾಗಿ ಈ ಥರ ಒಂದು ವೆರೈಟಿ ಒಂದು ಚಪಾತಿನ, ಪರೋಟಾನ ನಿಮಗೆ ತೋರಿಸ್ಕೊಡ್ತೀನಿ. ಮಕ್ಕಳು ತಿಂದು ಏನು ಹೇಳ್ತಾರಂತ ನೋಡೋಣ, ಓಕೆನಾ ಫ್ರೆಂಡ್ಸ್? ಬನ್ನಿ, ಈಗ ಕೊಬ್ಬರಿ ಚಟ್ನಿ ಅಂದರೆ ಕೊಬ್ಬರಿ ಪರೋಟ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕೊಕೊನೆಟ್ ಪರೋಟ ಅಂತಲೂ ಅನ್ರಿ, ಅಥವಾ ಕೊಬ್ಬರಿ ಚಟ್ನಿ ಪರೋಟ ಅಂತಲೂ ಅನ್ರಿ. ಅದು ನಾವು ಮಾಡಿದಂಥ ಒಂದು ವೆರೈಟಿಗೆ ನಮ್ಮದೇ ಆದಂಥ ಹೆಸರನ್ನು ನಾವು ಬರ್ಕೊಬೋದು, ಹೇಳ್ಬೋದು. ಅದು ಟೇಸ್ಟ್ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ಆ ಥರ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್, ಟೇಸ್ಟ್ ಒಂದೇ ಥರ ಇರುತ್ತೆ, ಬಟ್ ಮಾಡುವಂಥ ಮೆಥಡು ಬೇರೆ ಥರ ಇರುತ್ತೆ ಅಷ್ಟೇ. ಈಗ ನೋಡೋಣ ಬನ್ನಿ, ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಕೊಬ್ಬರಿ ಚಟ್ನಿ ಅಂತ ಹೇಳಿದ್ನಲ್ಲ, ಕೊಬ್ಬರಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಸಾಟಿ ಹಚ್ಚೋಕ್ಕೆ ಇಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ, ಗೋಧಿ ಹಿಟ್ಟು. ನೋಡಿ, ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಥರ ಯಾವ ರೀತಿ ಕಲಿಸ್ಕೊತೀರಾ ಅದೇ ಥರ ಕಲಸಿಟ್ಕೊಳ್ಳಿ, ಓಕೆನಾ? ಈಗ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಹಸಿ ಕೊಬ್ಬರಿ ಚಟ್ನಿಗೆ ಏನೇನು ಬೇಕಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಆ ಎಲ್ಲ ಐಟಮ್ಸ್ಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಎಣ್ಣೆ ಒಗ್ಗರಣೆ ಮಾಡಿಕೊಂಡು ಚಟ್ನಿ ಥರ ರೆಡಿ ಮಾಡ್ಕೊಳ್ಳಿ, ಓಕೆನಾ? ಸಣ್ಣ ಚಪಾತಿ ಬರ್ತಾವಲ್ಲ ಫ್ರೆಂಡ್ಸ್, ಆ ಥರ ಚಪಾತಿನ ಮಾಡ್ಕೊಳ್ಳೋಣ. ಈ ಥರ ತುದಿ ಇರುತ್ತಲ್ಲ, ಇದನ್ನು ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಈಗ ಇನ್ನೊಂದು ಚಪಾತಿ ಥರ ಸಣ್ಣದಾಗಿ ಲಟ್ಟಿಸ್ಕೊಳ್ಳೋಣ. ವೆರೈಟಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಫ್ರೆಂಡ್ಸ್. ಇಲ್ಲಾಂತಂದರೆ ಅಮ್ಮ ಬರೀ ಅದೇ ಚಪಾತಿ, ಅದೇ ಪಲ್ಯ, ಅದೇ ಚಟ್ನಿನ, ಅದೇ ಅನ್ನ ಸಾರ ಅಂಥೇಳಿ ತಿನ್ನಲಾರ್ದಂಗೆ ಏನಾದರೂ ಒಂದು ಇದು ಮಾಡ್ಕೊಂಡು ಸ್ವಲ್ಪ ತಿಂದು ಹಾಗೆ ಇದು ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನೋಡೋಣ, ಈ ಥರ ಮಾಡಿಕೊಟ್ರೆ ತಿಂತಾರೇನೋ ಅಂತ ಯೋಚನೆ ಮಾಡಿದೆ. ಬಟ್ ಹ್ಞೂ ಅಂತಂದರು ಮಕ್ಕಳು. ನೋಡೋಣ ಫ್ರೆಂಡ್ಸ್, ಏನಾಗುತ್ತೆ, ಇದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ. ತುಂಬಿದ್ದು ತಿಂದಿರೋಂಗಿಲ್ಲ, ಈ ಥರ ಒಂದು ಕೊಬ್ಬರಿ ಚಟ್ನಿ ಮಾಡಿ ಇದ್ರಲ್ಲಿ ತುಂಬಿ ತಿಂದಿರೋದಿಲ್ಲಲ್ಲ, ಹಾಗಾಗಿ ಗೊತ್ತಾಗಲ್ಲ. ನೋಡಿ, ಇದು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದಿದೆ ಅಂತ ಹೇಳಿದ್ನಲ್ಲ, ಇದಕ್ಕೆ ಈ ಥರ ಎಲ್ಲ ಕಡೆ ಹರಡ್ಬಿಡೋಣ, ಓಕೆನಾ? ಈ ಥರ ಹಂಗೆ ಹರಡ್ಬಿಟ್ಟು ಈ ಪರೋಟ ಎಲ್ಲ ತುಂಬಿದ್ದು ಪರೋಟ ಮಾಡ್ತೀವಲ್ಲ ಫ್ರೆಂಡ್ಸ್, ಅದೇ ಥರನೇ ಮಾಡಿಕೊಟ್ರೆ ತಿಂತಾರೇನೋ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಕೊಟ್ರೆ ತಿಂತಾರೆ ಅಂತ ಅಂದ್ಕೊತೀನಿ ನಾನು. ನೋಡೋಣ. ಇನ್ನೊಂದು ಚಪಾತಿ ಮಾಡ್ಕೊಂಡಿದ್ವಲ್ಲ, ಇದ್ರ ಮೇಲೆ ಹಾಕಿ ಇದನ್ನು ಈ ಥರ ಹಿಂಗೆ ಒತ್ಕೊಂಬಿಡೋಣ. ಈ ಥರ ಹಿಂಗೆ ಒತ್ತಿ ಒಂದು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಹೊತ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಹಾಕಿ
ಬೇಕಾದರೆ ಇಲ್ಲಿ ಸೈಡಲ್ಲಿ ಇರಲ್ಲಲ್ಲ ಅದನ್ನು ನೀವು ಕೊರಿಬೋದು ಫ್ರೆಂಡ್ಸ್. ಬೇಡ ಪರವಾಗಿಲ್ಲ ಅಂತಂದರೆ ಹಾಗೆ ಬಿಡ್ಬೋದು. ಓಕೆನಾ? ಈ ಥರ ಹಿಂಗೆ ಉಲ್ಟಾ ಮಾಡಿ ಈ ಥರ ಮತ್ತೆ ನೋಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಕೊಂಡಿರುತ್ತೆ ಫ್ರೆಂಡ್ಸ್. ಅದನ್ನು ಚೆನ್ನಾಗಿ ಈ ಥರ ಒತ್ಕೊಂಡು ಒಂದು ಸ್ವಲ್ಪ ಲಟ್ಟಿಸ್ಕೊಂಬಿಡಿ. ಈಗ ಹಂಚು ಕಾದಿದೆ ಫ್ರೆಂಡ್ಸ್, ಹಾಕ್ಬಿಡೋಣ. ಓಕೆನಾ? ನೋಡಿ ಈ ಥರ ಆಯಿತು. ಈಗ ಹಂಚು ಕಾದಿದೆ ಫ್ರೆಂಡ್ಸ್, ಹಾಕ್ತಾಯಿದ್ದೀನಿ ನೋಡಿ. ಒಂದೆರಡು ಸೆಕೆಂಡ್ ಬಿಟ್ಟು ಎಣ್ಣೆನ ಹಾಕಿ ಒಂದು ಸ್ವಲ್ಪ ಆಮೇಲೆ ತಿರ್ಗ ಮಾಡಿ ಸುಟ್ಕೊಬೇಕಾಗತ್ತೆ. ಒಂದು ಸ್ವಲ್ಪ ಕೆಂಪಗಾಗಲಿ ಫ್ರೆಂಡ್ಸ್, ಯಾಕಂದರೆ 2 ಚಪಾತಿ ಮಾಡಿಕೊಂಡು ಅದ್ರ ನಡುವೆ ಕೊಬ್ಬರಿ ಚಟ್ನಿನ ತುಂಬಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ಪರೋಟ ದಪ್ಪಗೆ ಇರುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಒಂದು ಸ್ವಲ್ಪ ಕೆಂಪಗಾಗತ್ತನ ತಿರ್ಗ ಮಾಡಿ ಸುಡಿ ನಿಧಾನಕ್ಕೆ ತಿರ್ಗ ಮಾಡಿ, ಯಾಕಂದರೆ ಅದು ಬಿಚ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ? ಈಗ ರೆಡಿಯಾಗಿದೆ ಫ್ರೆಂಡ್ಸ್. ತುಪ್ಪ ಹಾಕ್ತೀನಿ ಫ್ರೆಂಡ್ಸ್. ಈಗ ನೋಡೋಣ ಮಕ್ಳು ಏನು ಮಾಡ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ಅದೆಲ್ಲ ಕೊಬ್ಬರಿ ಚಟ್ನಿ ಎಲ್ಲ ಅದಕ್ಕೆ ಅಂಟ್ಕೊಂಡೈತಿ. ತುಪ್ಪ ಹಚ್ಕೊಂಡು ತಿಂತಾ ಇದ್ದಾರೆ ನೋಡಿ. ಹೆಂಗಿದಪ್ಪಜ್ಜಿ? ಸೂಪರ್ ಆಯ್ತಾ? ಥ್ಯಾಂಕ್ ಯು ಬಂಗಾರಿ. ಮಕ್ಕಳು ಇಷ್ಟಪಟ್ಟು ತಿಂತಾ ಇದ್ದಾರೆ. ಒಂದು ತುತ್ತು ಇಟ್ಕೊಂಡು ನೋಡಪ್ಪಾಜಿ ಹೆಂಗಿದೆ ಅಂತ ಹೇಳು ಅಂತಂದೆ. ಹೂನಮ್ಮ ಅಂತೇಳಿ ತುಪ್ಪ ಹಾಕಿ ಕೊಟ್ಟೆ. ಒಂದು ತುತ್ತು ಇಟ್ಕೊಂಡು ನೋಡಿದರು, ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ನೀವು ಮಾಡ್ಕೊಳ್ಳಿ, ಈ ಥರ ವೆರೈಟಿ ಮಕ್ಕಳಿಗೆ ಮಾಡಿಕೊಡಿ. ಒಳ್ಳೆ ಅಂದ್ರೂ ನೀವು ಬೇರೆ ಥರ ವೆರೈಟಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಫುಡ್ಡನ್ನು ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರನೇ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡ್ತಾ ಇರಿ. ನನ್ನ ಒಂದು ವೀಡಿಯೋಸ್ಗಳನ್ನು ಯಾವುದೇ ರೀತಿಯಲ್ಲಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈ ಥರ ಹೆಲ್ದಿ ಫುಡ್ಗಳ ಒಂದು ವಿಡಿಯೋಸ್ಗಳನ್ನು ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ನೀಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ರಿಗೂ.